ತರಕಾರಿ ಹಾಕಿ ಉಪ್ಸಾರು ಮಾಡ್ತಿದ್ದೀನಿ. ಸೀಮೆ ಬದನೆಕಾಯಿ, ಹೀರೆಕಾಯಿ, ಕ್ಯಾರೆಟು, ಸೋರೆಕಾಯಿ, ಬೀನ್ಸು 4 ಥರ ತರಕಾರಿ ತೊಗೊಂಡಿದ್ದೀನಿ. ಈಗ ಮಾಡೋದು ನೋಡೋಣ. ಸ್ಟವ್ ಅಂಟಿಸ್ತಾ ಇದ್ದೀನಿ. ಬೇಳೆ ಬೇಯಿಸೋದಕ್ಕೆ ನೀರು ಹುಯ್ಯೋಣ. ಬಿಸಿ ನೀರು ಹುಯ್ತಾ ಇದ್ದೀನಿ ನಾನು. ನೂರೈವತ್ತು ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ. 1 ಕಪ್ಪು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು ಬೇಳೆ. ನಾನು ಅದಕ್ಕೆ ಬಿಸಿ ನೀರು ಹಾಕಿದ್ದೀನಿ. ಬೇಳೆ ಒಂದು 10 ನಿಮಿಷ ಬೇಯಬೇಕು. ಬೆಂದಮೇಲೆ ತರಕಾರಿ ಹಾಕೋಣ. ಈಗ ತರಕಾರಿ ಹಾಕ್ತಾಯಿದ್ದೀನಿ. ಬೀನ್ಸು, ಸೋರೆಕಾಯಿ, ಕ್ಯಾರೆಟ್, ಹೀರೆಕಾಯಿ, ಸೀಮೆ ಬದನೆಕಾಯಿ, ಅರ್ಧ ಬೇಯಲಿ, ಆಮೇಲೆ ಉಪ್ಪು ಹಾಕೋಣ. ಅರ್ಧ ಬೆಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಬಗ್ಗಿಸ್ಕೊಳ್ಳೋಣ. ಇದು ತೂತ್ ಬೇಷನ್ನು ಇಲ್ಲಾಂದರೆ ಈ ಥರ ಜಾಲ್ರ ಈ ಥರದಕ್ಕೆ ಬಗ್ಗಿಸ್ಕೊಳ್ಳೋಣ. ಈ ನೀರು ಬಿಸಾಕಬಾರ್ದು, ಇಟ್ಕೊಬೇಕಾಗೆ. ಈಗ ಒಗ್ಗರಣೆ ಮಾಡೋಣ. ಪಲ್ಯಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಈಗ ಖಾರ ಮಾಡ್ಕೊಳೋದಕ್ಕೆ, ಕೆಂಪು ಖಾರ ಮಾಡ್ಕೊಳೋದಕ್ಕೆ ತೋರಿಸ್ತೀನಿ. ಒಣಮೆಣ್ಸಿನ್ಕಾಯಿ ನೋಡಿ ಎಣ್ಣೆ ಹಾಕಿ ಹೀಗೆ ಹುರ್ಕೊಂಡಿದ್ದೀನಿ. ಹೀಗೆ ಈ ಥರ ಹುರ್ಕೊಬೇಕು ಚೆನ್ನಾಗಿ. 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3/4 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ, ಕರಿಬೇವು ಸ್ವಲ್ಪ, ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ದಪ್ಪ ನಿಂಬೆಹಣ್ಣು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದಿಷ್ಟು ಸೇರಿಸಿ ರುಬ್ಕೊಳ್ಳೋಣ. ಕೆಂಪು ಖಾರಕ್ಕೆ ಹಸಿರು ಖಾರನೂ ಮಾಡ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 8 ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಹುರ್ಕೊಂಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಹುರ್ಕೊಬೇಕು. ಉಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಅದಕ್ಕಿಂತ, ಬೆಳ್ಳುಳ್ಳಿ 1 ಗೆಡ್ಡೆ, ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮೆಣಸು 3/4 ಸ್ಪೂನು, ಜೀರಿಗೆ 1 ಸ್ಪೂನು. ಇದನ್ನು ಈಗ ರುಬ್ಕೊಳ್ಳೋಣ. ಹಸಿರು ಖಾರಕ್ಕೆ ನೋಡಿ ಕೆಂಪು ಖಾರಕ್ಕೆ ಹಾಕ್ಕೊಂಡಿದ್ದೀನಿ.
ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ, ಬೇಯಿಸಿರೋ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಪೇಸ್ಟ್ ಮಾಡ್ಕೊಳ್ಳೋಣ ಕೆಂಪು ಖಾರಕ್ಕೆ. ನೋಡಿ, ಕೆಂಪು ಖಾರ ರೆಡಿ ಆಯಿತು. ಈಗ ಹಸಿರು ಖಾರ ಮಾಡೋಣ. ಈಗ ಹಸಿರು ಖಾರ ಮಾಡೋದಕ್ಕೆ ಹಾಕ್ಕೋತೀನಿ ಜೀರಿಗೆ, ಮೆಣಸು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿ ಗಟ್ಟಿಗೆ ರುಬ್ಕೊಳ್ಳೋಣ. ನೋಡಿ, ಹಸಿರು ಖಾರ ಒರಳಲ್ಲಿ ರುಬ್ಬಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಂಪು ಖಾರ, ಹಸಿರು ಖಾರ ಎರಡೂ ರೆಡಿ ಆಯಿತು. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಅರ್ಧ ಸ್ಪೂನು, ಬೆಳ್ಳುಳ್ಳಿ ಜಜ್ಜಿರೋದು ಒಂದು ಗೆಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಕೆಂಪಾಗಬೇಕು ಬೆಳ್ಳುಳ್ಳಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಲಿ. ಸಾಕು, ಕೆಂಪಗಾಗಿದೆ. ಕಾಯಿ ತುರಿ ಹಾಕ್ತಿದ್ದೀನಿ. ಈಗ ಬೇಯಿಸ್ಕೊಂಡು ತರಕಾರಿ ಹಾಕ್ತಾಯಿದ್ದೀನಿ. ಪಲ್ಯ ರೆಡಿ ಆಯಿತು. ಈಗ ಮುದ್ದೆ ಜೊತೆಲಿ ಸರ್ವ್ ಮಾಡೋಣ. ಮುದ್ದೆ ಜೊತೆಲಿ ಯಾವ ರೀತಿ ತಿನ್ನಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹಸಿರು ಖಾರ, ಕೆಂಪು ಖಾರ, ನೋಡಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಹಾಕ್ಕೊಬೇಕು. ಹೀಗೆ ನಮ್ಗೆ ಯಾವ್ದು ಖಾರ ಬೇಕೋ ಅದು ಸ್ವಲ್ಪ ಹಿಂಗೆ ಕಲಿಸ್ಕೊಂಡು ತಿನ್ನೋದು. ತುಂಬ ಜನ ಕೇಳಿದ್ರಿ ನೀರೇನು ಮಾಡಿದ್ರಿ ಅಂತ ಕೇಳಿದ್ರಿ. ನೋಡಿ, ಈ ಥರ ನೀರು ಹಾಕಿ ಕಲಿಸ್ಕೊಬೇಕು. ಕಾಯಿ ಉಪ್ಸಾರು ತುಂಬ ಚೆನ್ನಾಗಿದೆ, ಮಾಡಿ ನೋಡಿ.